ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜಮೀರ್ ಅವರು ನಾನು ತಿಳಿದಂತೆ ನನ್ನ ಭಾಳ ದೊಡ್ಡ ನಾನು ಒಬ್ಬ ಅಭಿಮಾನಿ ಅಂತಲೇ ಹೇಳ್ಬೋದು ಜಮೀರ್ ಅವ್ರ ಬಗ್ಗೆ. ಆಮೇಲೆ ಮೇಲಾಗಿ ನನ್ನ ತಾಲೂಕಿನ ಪ್ರಜೆ ಅವರು, ನನ್ನ ಹಿರಿಯಣ್ಣ ಇದ್ದಂಗೆ. ಇವತ್ತು ಜಮೀರಣ್ಣ ಅವರು ವಿಚಾರದಲ್ಲಿ ನನಗೇನು ಸಂತೋಷ ಅಂತಂದರೆ, ಮಾನವೀಯತೆಯ ಒಂದು ದೃಷ್ಟಿಯಲ್ಲಿ ನೋಡಿದಾಗೆಲ್ಲ ಭಾಳಷ್ಟು ಜನ ಬಡವರಿಗೆ, ಭಾಳಷ್ಟು ಜನ ದೀನ ದಲಿತರಿಗೆ ಆರ್ಥಿಕವಾಗಿ ಸಹಾಯ ಮಾಡಿರೋಂಥದ್ದನ್ನು ನೋಡಿದ್ದೇನೆ. ಭಾಳಷ್ಟು ಜನ ದುಡ್ಡಿರೋರು ನೋಡಿದ್ದೇನೆ. ಅದರಲ್ಲಿ ಇವರು ಸಹಾಯ ಮಾಡ್ದಂಗೆ ಯಾರು ಕೈ ಎತ್ತಿ ಮಾಡೋಂಥ ಒಂದು ಶಕ್ತಿ ಎಷ್ಟು ದೊಡ್ಡದಾಗಿ ಬಂದಿದೆ ಅಂತ ನಾನು ನೋಡಿರೋಂಥದ್ದು ಹತ್ತಿರದಿಂದ. ಅದಲ್ಲದೆ ಇವತ್ತಿನ ದಿನ ಕೆಲವು ಟೈಮಲ್ಲಿ ಸಾಂದರ್ಭಿಕವಾಗಿ ಕೆಲವು ತಪ್ಪುಗಳಾಗತ್ತೆ. ನಿಮಗೆಲ್ಲ ಗೊತ್ತಿದ್ದಂತೆ ನಾನು ಸಹ ಆ ಒಂದು ಅವ್ರು ಏನಾದ್ರು ನಡೆದಿದ್ದಲ್ಲಿ ತಪ್ಪು ಅಂತ ನಾನು ಎದುರುಗಡೆ ಹೇಳೋಂಥ ನಾನು. ಸೊ ಹಾಗಾಗಿ ಇವತ್ತಿನ ದಿನ ಒಬ್ಬ ಹಿರಿಯ ಮುಖಂಡರಾಗಿ ಸಮಾಜದಲ್ಲಿ ಜವಾಬ್ದಾರಿತನದಲ್ಲಿ ಹೋಗೋಂಥನಾಗಿ ಕುಣಿಗಲ್ ತಾಲೂಕಿನ ಮಗನಾಗಿದ್ಕೊಂಡು ನಾನು ಇವತ್ತಿನ ದಿನ ನಮ್ಮ ಸರ್ಕಾರಕ್ಕೆ ಅವರನ್ನು ಸಂಪುಟ ಸಚಿವನಾಗಿ ನೋಡಲಿಕ್ಕೆ ಆಸೆ ಪಟ್ಟಿದ್ದೇನೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ವರಿಷ್ಠರು ಅದರ ಒಂದು ನಿರ್ಧಾರವನ್ನು ತೆಗೆದುಕೊತಾರೆ. ನಂದು ಸಹಮತ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಎರಡನೇ ಅವಕಾಶ ಕೊಡಬೇಕು. ಅಫ್ಕೋರ್ಸು ತಪ್ಪು ಮಾಡಿದರೆ ಡಿಸಿಪ್ಲಿನ್ ಮಾಡಿ, ಅವರೇನು ತಪ್ಪಾಗಿದ್ದು ಕರೆದು ಡಿಸಿಪ್ಲಿನ್ ಮಾಡಿಕೊಂಡು ಈ ಥರ ತಪ್ಪಾಗಿ ಕೂಡ್ದು ಅನ್ನೋದನ್ನು ಹೇಳಿ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಸಹ ಒತ್ತಾಯ ಮಾಡ್ತೇನೆ. ಸರ್, ಸಮುದಾಯದಲ್ಲಿ ಇಲ್ಲ, ನಾನು ಆ ವಿಚಾರದಲ್ಲಿ ನಾನು ಪಕ್ಷಕ್ಕಿಂತ ದೊಡ್ಡನಲ್ಲ ಅನ್ನೋದನ್ನು ನಮ್ಮ ಎಲ್ಲ ಹಿರಿಕರು ಹೇಳ್ತಿರ್ತಾರೆ, ನಮ್ಮ ಸಾಹೇಬ್ರು ಹೇಳ್ತಿರ್ತಾರೆ. ಅವರು ಇದೇನೋ ಒಂದು ಕಡೆ ವಿಡಿಯೋ ನನಗೆ ತಿಳಿದಂತೆ ಎಲ್ಲರೂ ಹೇಳ್ತಿರೋಂಥದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಮಾರ್ಪಾಡಾಗಿರೋದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಅವ್ರನ್ನ ಕರೆದು ಅವರ ಒಂದು ನೈಜ ಕಥೆನ ಕೇಳಿಕೊಂಡು ಆ ವಿಚಾರದಲ್ಲಿ ಆ ಒಂದು ಅದೇನೋ ತಪ್ಪಾಗಿದ್ದಲ್ಲಿ ಅವಕಾಶವನ್ನು ಕೊಡಬೇಕು, ಅವ್ರಿಗೆ ಸರಿಪಡಿಸ್ಕೊಂಡು ಡಿಸಿಪ್ಲಿನ್ ಮಾಡಿಕೊಂಡು ಅವಕಾಶ ಕೊಡಿ ಅನ್ನೋದನ್ನು ನಾನು ಕೇಳಲಿಕ್ಕೆ ನಿಮ್ಮ ಮೂಲಕ ಇಚ್ಛೆ ಪಡ್ತೇನೆ. ಒಂದು ವೇಳೆ ದಾವಣಗೆರೆಯಲ್ಲಿ ಏನಾದ್ರೂ ಕಾಂಗ್ರೆಸ್ ಅಭ್ಯರ್ಥಿ ಸೋತಿದ್ದರೆ ಅದು ಡಿ ಕೆ ಶಿವಕುಮಾರ್ ಕೂಡ ಫೇಲ್ಯೂರ್ ಅನ್ನೋ ಥರ ಆಗೋದು, ಅವಾಗಲೂ ಸ್ವಾಗತ ಮಾಡ್ತಿದ್ರೆ ತಾವು? ಇಲ್ಲ, ಒಂದು ಮಾತಂತೂ ನಿಜ. ಕಾಂಗ್ರೆಸ್ ಪಕ್ಷದ ಬಗ್ಗೆ ವಿಪರೀತವಾದಂಥ ಅಭಿಮಾನ ಇದೆ. ಕಾಂಗ್ರೆಸ್ ಪಕ್ಷದ ಜೊತೆಗೆ ಡಿ ಕೆ ಶಿವಕುಮಾರ್ ಸಾಹೇಬ್ರವರ ನಾಯಕತ್ವದ ಬಗ್ಗೆ ಜನರಿಗೆ ಅಪಾರವಾದಂಥ ವಿಶ್ವಾಸ ಇದೆ. ಯಾವುದೇ ಕಾರಣಕ್ಕೂ ಯಾರು ಎಷ್ಟೇ ಒಂದು ದೊಡ್ಡ ಸ್ಥಾನದಲ್ಲಿದ್ದವರು ಸಹ ಏನಾದ್ರು ಪಕ್ಷದನ್ನು ಸೋಲಿಸ್ತೇನೆ ಅಂತ ಹೊರಟಿದ್ರೆ ಅವರಂಥ ಮೂರ್ಖರು ಇನ್ಯಾರೂ ಇಲ್ಲ. ಸೊ ಹಾಗಾಗಿ ಈ ವಿಚಾರಕ್ಕೆ ಕಾಂಗ್ರೆಸ್ ಪಕ್ಷ ಶಕ್ತಿಯುತವಾಗಿ ಇವತ್ತು ನಡೀತಾ ಇದೆ ಅಂತ ಹೇಳಬಲ್ಲೆ ನಾನು. ಸರ್, ಈಗ 20 ಸ್ಥಾನಗಳು ಸಚಿವ ಸ್ಥಾನ ಉಳ್ಕೊಂಡಿದೆ. ಸೊ 50ಕ್ಕಿಂತ ಹೆಚ್ಚು ಜನ ಆಕಾಂಕ್ಷಿಗಳಿದ್ದಾರೆ. ಸೀನಿಯರ್ಸ್ ರಿಪೀಟ್ ಆಗಬೇಕು ಅಂತ ಬಯಸ್ತಿದ್ದಾರೆ. ಇದೆಲ್ಲ ಒಂದು ಸ್ವಲ್ಪ ಕಸರತ್ತಾಗ್ಬೋದು. ನೋಡಿ, ನಾನಂತೂ ಸಚಿವನಿಗೆ ಅಪೇಕ್ಷೆ ಪಡೋನಲ್ಲ. ಒಂದು ವಿಚಾರ ನನ್ನ ದೃಷ್ಟಿಲಿ ಏನು ಅಂತಂದರೆ, ಇದೊಂದು ಸಚಿವ ಸ್ಥಾನ ಒಂದು ಜವಾಬ್ದಾರಿ ಸ್ಥಾನ. ಎಲ್ಲ ಒಂದು ಕಡೆ ಹಿರಿಕರಿಗೂ ಒಂದು ಅವಕಾಶ ಕೊಡಬೇಕು, ಯುವಕರಿಗೂ ಒಂದು ಅವಕಾಶ ಕೊಡಬೇಕು. ಅದರಲ್ಲಿ ಇವತ್ತಿನ ದಿನ ನೀವೆಲ್ಲ ಕಂಡಂತೆ ಭಾಳಷ್ಟು ಜನ ಯಂಗ್ಸ್ಟರ್ಸ್ಗಳು ಆಸೆ ಪಟ್ಟಿದ್ದಾರೆ. ಅವ್ರಿಗೂ ಒಂದು ವ್ಯವಸ್ಥೆಯಲ್ಲಿ ಆದಷ್ಟು ಮಿಕ್ಸ್ಚರ್ ಆಫ್ ಸೀನಿಯರ್ಸ್ ಆ್ಯಂಡ್ ಜೂನಿಯರ್ಸ್ ಮಾಡಿ ಸರ್ಕಾರ ನಡೀಲಿಕ್ಕೆ ಅವಕಾಶ ಆಗುತ್ತೆ ಅನ್ನೋದು ಮನೋಭಾವನೆಯಲ್ಲಿ ನಾನು ಸಹ ಇದ್ದೇನೆ. ಸರ್, ನಿನ್ನೆ ನಂಜಾವಧೂತ ಸ್ವಾಮೀಜಿಗಳು ಡಿ ಕೆ ಶಿವಕುಮಾರ್ ಅವ್ರನ್ನ ಮಂತ್ರಿ ಮಾಡಿದಂಥವ್ರು, ಬೆನ್ನಿಗೆ ನಿಂತಂಥವ್ರಿಗೆ ಹೆಚ್ಚು ಅವಕಾಶ ಕೊಡಿ ಒಕ್ಕಲಿಗ ಸಮುದಾಯಕ್ಕೆ ಅಂತ ಕೇಳ್ಕೊಂಡಿದ್ದಾರೆ. ನಾನೊಬ್ಬ ಒಕ್ಕಲಿಗ ಸಮುದಾಯದನಾಗಿದ್ಕೊಂಡು ಒಕ್ಕಲಿಗ ಸಮುದಾಯಕ್ಕೆ ಸೀಮಿತವಾದಂಥ ಒಂದು ಅವಕಾಶಗಳನ್ನು ಮಾಡಿಕೊಡ್ಬೇಕು ಅಂತ ಒತ್ತಾಯ ಮಾಡೋಂಥದ್ರಲ್ಲಿ ನನ್ನ ಧ್ವನಿನೂ ಇದೆ ಅಂತ ಹೇಳಬಲ್ಲೆ ನಾನು. ಸರ್, 2028ರ ಚುನಾವಣೆಗೆ ಭವಿಷ್ಯದ ದೃಷ್ಟಿಯಿಂದ ಹೇಳ್ತಾ ಇರೋದು ಒಕ್ಕಲಿಗ ಪ್ರಾತಿನಿಧ್ಯ ಬೇಕು ಅಂತ ಅನ್ನೋದಿಲ್ವ ಸರ್ ಹೆಚ್ಚಿನದಾಗಿ? ಯಾಕೆಂದರೆ ಈಗ JDS ವರ್ಸಸ್ ಕಾಂಗ್ರೆಸ್ ಅನ್ನೋ ಥರ ಆಗ್ತಾ ಇದೆ. ಏನೋ ಒಂದು ಕಡೆ ಒಕ್ಕಲಿಗ ಪ್ರಾತಿನಿಧ್ಯ ಬೇಕು 2028 ಹೆಚ್ಚಿನದಾಗಿ ಅಂದರೆ ಹಳೆ ಮೈಸೂರು ಭಾಗಕ್ಕೆ ಹೆಚ್ಚಿನದಾಗಿ ಸ್ಥಾನಗಳು ಬೇಕು ಅಂತ. ಈಗ ಒಕ್ಕಲಿಗರ ಸಮುದಾಯದಿಂದ ಬಂದಿರೋಂಥ ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರಿಗೆ ಚೀಫ್ ಮಿನಿಸ್ಟರ್ ಒಂದು ಹುದ್ದೆನ ಕೊಟ್ಟಿರೋದ್ರಿಂದ ಎಲ್ಲದೂ ಕೊಟ್ಟಂಗೆ ಒಂದು ಲೆಕ್ಕ. ಸೊ ಹಾಗಾಗಿ ಅದನ್ನು ವರಿಷ್ಠರನ್ನು ತೆಗೆದುಕೊಂಡಂಥ ನಿರ್ಧಾರ. ನಿಮ್ಮ ಮುಂದೆ ನಾನು ಮಾತಾಡೋಂಥ ಅವಶ್ಯಕತೆ ಇಲ್ಲ ಅಂತ ಭಾವಿಸ್ತೇನೆ. ಹಾಗೂ ನನ್ನ ಸ್ಥಾನದಲ್ಲಿ ಇದ್ಕೊಂಡು ನಾನು ಅದ್ರ ಬಗ್ಗೆ ಎಲ್ಲ ಕಾಮೆಂಟ್ ಮಾಡಿಕೂಡ್ದು. ಇದು ಸರ್ಕಾರದಲ್ಲಿ ವರಿಷ್ಠರು ತೆಗೆದುಕೊಂಡಂಥ ನಿರ್ಧಾರಕ್ಕೆ ಅವ್ರಿಗೆ ಬಿಟ್ಟಿರೋಂಥದ್ದನ್ನು ನಾವೆಲ್ಲ ಬೀದಿಲೆಲ್ಲ ಅದಿಲ್ಲೆಲ್ಲ ಮಾತಾಡ್ಕೂಡ್ದು ಅಂತ ನಾನು ಭಾವಿಸ್ತೇನೆ. ನಾನು ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.